ಕುಂಭಮೇಳಕ್ಕೆ ಹೋಗಿದ್ದೆ. ಏನು ವಿಚಿತ್ರವಾದಂತಹ ಸಾಧು ಸಂತ ನೋಡಿದೆ ಅಂತ ಹೇಳಿದ್ರು ಅವರು. ನಾವು ಟಿ ವಿ ಒಳಗೆ ವಾಟ್ಸಪ್ ಒಳಗೆ ನೋಡೇವು. ಅವು ನೋಡ್ರೆ ನಂಗೆ ಅಗಾಧ ಆಗ್ತದೆ. ಅದು ನಮ್ಮ ಸಂಪ್ರದಾಯ ನೋಡ್ರೆ ಆನಂದ ಆಗ್ತದೆ. ಬಹುಸಾಹೇಬ್ ಮಹಾರಾಜ್ ನೋಡ್ರಿ, ಎಲ್ಲ ಏನು ಕ್ಷಣ ನಾವೊಬ್ಬ ಸಾಧು, ನಾವು ಹಿಂಗದೇನು, ನಾ ಹಂಗದೇನು, ನಾ ಇಷ್ಟು ಮಾಡ್ತೇನೋ, ಎಲ್ಲ ಇದ್ದುವೆ ನಾವು ಅಲ್ಲಿ. ಎಲ್ಲಕ್ಕಿಂತ ಅಗಾಧ ಅಂದರೆ ನಾ ಮಾಧವಾನಂದ ಪ್ರಭು ನೋಡಿದೊಮ್ಮೆ. ಎಲ್ಲರೂ ಬಂದು ಒಂದು ಕೌದಿ ಹಾಸಿದು ತೆಳಗೆ ಕೂತು ಅಲ್ಲೇ ಊಟ ಮಾಡಕ್ಕೆ ಚಾಲು ಮಾಡಿಬಿಟ್ರು. ಅವು ಎಷ್ಟು ಸರಳತೆ. ಈಗ ನಾವೆಷ್ಟು ಸಲ ನೋಡ್ತೇವೆ, ನಮಗೆ ಇಂಥ ಕುರ್ಚಿ ಬೇಕು, ಇಷ್ಟು ಎತ್ತು ಕುರ್ಚಿ ಬೇಕು, ನಾವೆಲ್ಲಕ್ಕಿಂತ ಮ್ಯಾಲೆ ಕೊಡಬೇಕು, ನಮ್ಮ ಪಲ್ಲಕ್ಕಿ ಬೇಕು ಅನ್ನುವಂಥ ಸಾಧುಗಳಲ್ಲಿ ಶಿಷ್ಯನ ಉದ್ಧಾರ ಮಾಡಬೇಕಂತ ಹಗಲುಗಳು ಶ್ರಮ ಮಾಡುವಂಥ ಇಂಥ ಮಹಾರಾಜರಲ್ಲಿ ಇದು ಮೊದಲು ತಿಳ್ಕೋ. ನಾವು ನಮಗೇನಾಗಿದೆ, ಬರೀ ಹೊರಗಿನ ನೋಡುವಂಥ ಚಟ ಬಿದ್ದದ. ಹೊರಗೆ ಭವ್ಯವಾದ ಶರೀರ, ಭವ್ಯವಾದ ಉಡುಪುಗಳು, ಭವ್ಯವಾದ ರುದ್ರಾಕ್ಷಿ ಮಾಳೆ, ಏನೇನೋ ಹಾಕ್ಕೊಂಡು ಭವ್ಯ ಕಂಡುಕೊಳ್ಳೆ ಭಾಳ ದೊಡ್ಡ ಸಾಧುಗಳು ಪಾ ತಿಳ್ಕೊಂಡೆವು. ಸಾದಾ ಬಾದ ಸಬ್ಸೆ ಜಾದ ಅಂತಿದ್ವು ನಮ್ಮ ಮಗಳು. ಹಂಗೆ ಏಕ್ದಮ್ ಸರಳವಾಗಿ ಎಲ್ಲರೂ ಶಾಂತವಾಗಿ ಇದ್ದಂತಹ ಇಂಥ ಪೂಜ್ಯರ ಬಗ್ಗೆ ಅವ್ರ ಅಂತಸ್ತು ತಿಳ್ಕೋವಿ, ಅವ್ರ ಶಕ್ತಿ ತಿಳ್ಕೋವಿ ಅಂತ ನಾವು ಹೇಳ್ತೀವಿ. ನಾವಿಲ್ಲಿ ಇಲ್ಲಿ ಇಷ್ಟೊತ್ತಿನಾಗಿ ಭಾಳ ಎಲ್ಲ ಚಂದ ವಿವರಣೆ ಅದು. ನಮ್ಮ ಇಂಚೇರಿ ಸಂಪ್ರದಾಯ ನಿಂತಿದ್ದು ಮೂರು ಕಂಬದ ಮೇಲೆ. ಒಂದನೇದ್ದು ಗುರುಭಕ್ತಿ, ಎರಡನೇದ್ದು ನೀತಿ, ಮೂರನೇದ್ದು ಧ್ಯಾನ. ನಿಮ್ಮ ನೀತಿ ಧ್ಯಾನ ಎಲ್ಲರೂ ಇವತ್ತು ಹಿಂದೆ ನಾವೆಲ್ಲ ಕೇಳೆವು. ಇವತ್ತು ಗುರುಭಕ್ತಿ ಬಗ್ಗೆ ಇದ್ರ ಬಗ್ಗೆನೂ ವಿಶ್ಲೇಷಣೆ ಆಯಿತು. ಗುರುಭಕ್ತಿ ಹೆಂಗೆ ಇರಬೇಕು ಅಂಥೇಳಿ ನಾವೆಲ್ಲರೂ ಕೇಳ್ತೇವೆ. ಇಲ್ಲಿ ಬಂದಾಗ ಗುರುವಿನ ಬಗ್ಗೆ ನಮ್ಗೆ ಗುರು ಅಂದ್ರೆ ದೇವಪ್ಪ, ಗುರುವೇ ಬ್ರಹ್ಮ, ಗುರು ವಿಷ್ಣು ಅಂಥೇಳಿ ನಾವೆಲ್ಲ ಇಲ್ಲಿ ಅನ್ಕೋತೇವು, ಅಂತೇವು. ಅದ ಮನೆಗೆ ಹೋದ್ಮೇಲೆ ನಮ್ಮಲ್ಲಿ ಗುರುಭಕ್ತಿ ಬೆಳೀತದೇನು ಉಳಿತದೇನು ಅಂತ ನಾನು ಪ್ರಶ್ನೆ ಕೊಡ್ತೇನೆ. ದೊಡ್ಡ ದೊಡ್ಡ ವೇದಾಂತವನ್ನು ಕೇಳೋಕ್ಕಿಂತ ಪ್ರಾಕ್ಟಿಕಲಿ ನಾವು ಜೀವನದಲ್ಲಿ ಹೆಂಗೆ ಅಳವಡಿಸ್ಕೋಬೇಕು ಅದು ಭಾಳ ಮಹತ್ವದ. ಆ ದೃಷ್ಟಿಯಿಂದ ಗುರುಭಕ್ತಿ ನಾವು ಹೆಂಗೆ ಮಾಡಬೇಕು ಅಂತೇಳಿ ವಿಚಾರ ಬರ್ತದೆ ಇಲ್ಲಿ. ನಾವು ಭಾಳ ಅಂಥ ಇಂಚು ಮಾಡೋದು ಮಾಧವನ ಪ್ರಭು ಶಿಷ್ಯರು ಅಂತ ಅವನ್ನ ಹೇಳ್ಕೊತೇವು. ಮನೆಗೆ ಹೋಗಿ ನೋಡ್ರೆ ಯಾವಾಗಿಂದೋ ಹಳಿ ಕಾಲದ ಒಂದು ಯಾವುದೋ ಫೋಟೋ ಇರ್ತದೆ ಮಾಧವನ ಪ್ರಭುಗಳದು. ಅದ್ರ ಮೇಲೆ ಒಂದು ಅರ್ಧ ಇಂಚ ಧೂಳು ಬಿದ್ದಿರ್ತದೆ. ಮತ್ತು ನಾವು ಗುರುಭಕ್ತ ಅಂತೇವೆ. ಇದು ಹೆಂಗೆ ಸಾಧ್ಯದ? ಗುರುವಿನ ಫೋಟೋ ಮನೆಯೊಳಗೆ ಎಲ್ಲಿರಬೇಕು, ಹೆಂಗೆ ಇರಬೇಕು, ಎಷ್ಟು ಸ್ವಚ್ಛ ಇರಬೇಕು, ಎಷ್ಟು ಪೂಜೆ ಮಾಡಬೇಕು, ಇದ್ರ ಬಗ್ಗೆ ನಮ್ಮ ಜಾಗೃತಿ ಅದೇನು? ಬಹುಸಾಹೇಬ್ ಮಹಾರಾಜ ಇದು ನಮ್ಮ ಸಿದ್ಧಾಂಶ ಮಹಾರಾಜ ಹೇಳ್ತಿದ್ದು, ಹೆಂಡತಿ ಮಕ್ಕಳಿಗಾಗಿ ಏನು ಬೇಕಾದ್ ಮಾಡ್ತೀವಿ ನೀವು, ನಿಮ್ಮ ಗುರುವಿನಗಾಗಿ ಒಂದು ಬೆಳ್ಳಿ ಕಟ್ಟು ಹಾಕಿ ಚಂದಂತ ಫೋಟೋ ಹಾಕಿ ಮನೆಯ ಎದುರು ಕಾಣುವಂಗೆ ನೀವು ಹಾಕ್ತೀವೇನು ಅಂತ ಕೇಳ್ತಿದ್ವು. ಅವು ಹಾಕ್ಲಿಕ್ಕಂತ ದಯಮಾಡಿ ಎಲ್ಲರೂ ಹಾಕ್ವಿ. ಗುರುಭಕ್ತಿ ಮಾಡ್ಬೇಕಂತ ಬಾಯಲ್ಲಿ ಹೇಳ್ತೇವೆ, ಕೃತಿ ಒಳಗೆ ಎಲ್ಲದ? ನೀವು ಎಲ್ಲಿ ಮಲ್ಕೋತೀವಿ, ಎಲ್ಲಿ ಹೇಳ್ತೀವಿ, ನೀವು ಎದ್ದು ಕೂಡ ಕಣ್ಣು ಎಲ್ಲಿ ಹೋಗ್ಬೇಕು? ಗುರುವಿನ ಫೋಟೋ ಕಡೆ ಹೋಗ್ಬೇಕು. ಹಂಗೆ ನಿಮ್ಮ ಬೆಡ್ರೂಮ್ದಲ್ಲಿ ಗುರುವಿನ ಫೋಟೋ ನಿಮ್ಮಲ್ಲಿ ಅದೇ ಏನು? ನಮ್ಮ ಮಹಾರಾಜ್ ನೋಡ್ತಿದ್ದೆ ನಾನು, ಗಣಪತಿ ಮಹಾರಾಜರಿಗೆ ಫೋಟೋ ಎಲ್ಲಿ ಇರ್ಬೇಕಂದ್ರೆ ನಾವು ಎಲ್ಲಿ ಮಲ್ಕೋತೀವಿ ಕಾಲು ಕಡೆ ಫೋಟೋ ಇರ್ತದೆ, ಗುರುವಿನ ಕಡೆ ಕಾಲು ಸುದ್ದಿ ಆಗಬಾರ್ದು. ಅಂಥ ಜಾಗದಲ್ಲಿ, ಪವಿತ್ರ ಜಾಗದಲ್ಲಿ, ಮನೆಯಲ್ಲಿ ಎಲ್ಲವೂ ಶೋಭಾ ಆಗುವಂಗೆ, ಎಲ್ಲವೂ ಇದು ಗುರುಭಕ್ತ ಮನೆ ಅನ್ನುವಂಗೆ ನಮ್ಮಲ್ಲಿ ಫೋಟೋ ಅದೇ ಏನು? ಇದು ಫೋಟೋದು ಒಂದಾದ್ರೆ ಎದ್ದು ಕೂಡಲೇ ನಮ್ಮ ಬಾಯಿಂದ ಆಕಳಿಕೆ ಹಂಗೆ ಹಿಂಗೆ ಅನ್ನೋದೇ ಜೈ ಸದ್ಗುರುನಾಥ ಅಂತ ಭಾವನಾದಿಂದ ಜೈಘೋಷ ಮಾಡ್ಕೋತ ಗುರುನಾಥ ಗುರುನಾಥ ಅನ್ಕೋತ ನಾವು ಹೇಳ್ತೇವೇನು? ಗುರುಭಕ್ತಿ ಮಾಡೋದಂದ್ರೆ ಏನು ಒಂದು ಜಾದೂ ಮಾಡೋದು, ಏನೋ ಮಾಡೋದು, ಅಥವಾ ಗುರುಗಳು ಬಂದು ರೊಕ್ಕ ಕೊಡೋದಲ್ಲ. ಪ್ರತಿಯೊಂದು ಕ್ಷಣಕ್ಕೆ ನಿಮ್ಮ ಗುರುವಿನ ನೆನಪಾಗಬೇಕು ನಿಮ್ಮಲ್ಲಿ. ಆ ನೆನಪು ಆದ ನೀವು ಗುರುವಿನ ಭಕ್ತ ಹೊತ್ತು ಬೇಕಾದ್ರೆ ಎಷ್ಟು ಬೇಕಾದ್ರೆ ನೀವು ಮಾಡಿ ಏನಾಗುವುದದ?
ಗುರುವಿನ ಫೋಟೋ ಎಲ್ಲ ಆಗಬೇಕು. ಈಗ ಏನಿಲ್ಲ, ತಳ ಮಾಡಿ ಮಲ್ಕೊಳ್ಳೋದು, ತಳ ಮಾಡಿ ಹೇಳೋದು, ಎದ್ದು ಕೂಡಲೇ ಜಳಕ ಮಾಡಿ ಕೂಡಲೇ ಸೀದಾ ಮತ್ತೆ ಓಡುವುದೇ. ಇದು ಗುರುಭಕ್ತ ಲಕ್ಷಣ ಅಲ್ಲ. ನಿಜವಾದ ಗುರುಭಕ್ತ ಅಂದರೆ ಜಳಕ ಆದಮೇಲೆ ಎದ್ದು ಕೂಡಲೇ ಗುರುವಿನ ಸ್ಮರಣೆ ಹಾಸಿಗೆಲ್ ಕೂತು ಮೊದಲು ಮಾಡ್ಬೇಕು. ಅವಲ್ಲಿ ಮಾಡಿದ್ಮೇಲೆ ಕಾಕಳಾತಿ ಮಾಡಬೇಕು, ಧ್ಯಾನ ಮಾಡಬೇಕು. ಆಮೇಲೆ ಜಳಕ ಆದಮೇಲೆ ಆರತಿ ಹಚ್ಚಿ ಮಹಾರಾಜ ಫೋಟೋಗೆ ನಮಸ್ಕಾರ ಮಾಡಿ ಸಾಷ್ಟಾಂಗ ನಮಸ್ಕಾರ ಆಗಬೇಕು. ಎಲ್ಲರೂ ಇವತ್ತು ಸಾಷ್ಟಾಂಗ ನಮಸ್ಕಾರ ಗೊತ್ತೇ ಇಲ್ಲ. ಗುರುವಿನ ನೋಡ್ಕೊಳ್ಳಿ, ಯಪ್ಪ ನೀನವತ್ತೇ ದಂಡವತ್ ನಮಸ್ಕಾರ ಮಾಡೋಕತ್ತೆ ಎಲ್ಲ ಹೇಳ್ತಾವು. ಇವತ್ತು ದಂಡವತ್ ನಮಸ್ಕಾರ ಎಲ್ಲಿದೆ? ಭಾವನಾ ಎಲ್ಲಿದೆ? ಗುರು ಅಂದ್ರೆ ಒಬ್ಬ ನವ ದೇಹ ಅಂತ ನಾವು ತಿಳ್ಕೊಂಡಿದ್ದಂದ್ರೆ ನಮ್ಮಂಥ ಮೂರ್ಖರು ನಾವೇ. ನಮ್ಮ ಉದ್ಧಾರಕ್ಕೆ ಬಂದಂತಹ ಒಂದು ಪವಿತ್ರವಾದ ಜನ್ಮದ ಇದು. ಅದನ್ನು ಮನುಷ್ಯ ತಿಳ್ಕೊಂಡು ಅವ್ರು ನೋಡ್ಕೊಳ್ಳಿ. ನಾವು ನೋಡ್ತೇವೆ ಈಗ ಹಿಂಗೆ ಬಗ್ಗುದು, ಕೈ ಹಚ್ಚಿದಾಗ ಮಾಡೋದು ನಮಸ್ಕಾರ. ತಲೆ ಹಚ್ಚಿ ನಮಸ್ಕಾರ ಇಲ್ಲ, ಸಾಷ್ಟಾಂಗ ನಮಸ್ಕಾರ ಅಂತೂ ದೂರ ಹೋಯ್ತು. ಹಿಂಗೆ ಮಾಡಿ ಗುರುಭಕ್ತಿ ಹೆಂಗೆ ಬೆಳೀತದೆ ಹೆಂಗೆ ನಮ್ಮಲ್ಲಿ? ಜಳಕ ಆದಮೇಲೆ ಗುರು ಫೋಟೋ ಅದು ಅಧಿಷ್ಠಾನ ಮಾಡಿ, ಅಲ್ಲಿ ಅಧಿಷ್ಠಾನ ಕಡೆ ಹೋಗಿ ಪೂಜಾ ಮಾಡಿ ಆರತಿ ಮಾಡಿ ಉದ್ದ ಸಾಷ್ಟಾಂಗ ನಮಸ್ಕಾರ ಆಗಬೇಕು. ಗಣಪತಿ ಮಹಾರಾಜರು ಜಳಕ ಆದಮೇಲೆ ಈಗ ಹೆಂಗೆ ರಾಮದಾಸು ಬೈಠಕ್ ಇದು ಹಾಕ್ತದೆ, ಸೂರ್ಯ ನಮಸ್ಕಾರ ಆಗ್ತದಲ್ಲ, ಕಮ್ಮಿ 25 ಸೂರ್ಯ ನಮಸ್ಕಾರ ಸಾಷ್ಟಾಂಗ ನಮಸ್ಕಾರ ಮಹಾರಾಜ ಮುಂದೆ ಹಾಕ್ತಿದ್ವು ಅವು. ಹಂಗೆ ನಮ್ಮಲ್ಲಿ ಗುರುಭಕ್ತಿ ಬೆಳೆಸ್ಬೇಕಂದ್ರೆ ನೀವು ಪ್ರಾಕ್ಟಿಕಲಿ ಜೀವನದೊಳಗೆ ಏನು ಮಾಡ್ಲಿಕ್ಕತ್ತೀವಿ? ಎದ್ದಾಗ, ಕೂತಾಗ, ನಿಂತಾಗ, ಊಟ ಮಾಡುವಾಗ ಸದ್ಗುರುನಾಥ ನಿಂದು ಪ್ರಸಾದಪ್ಪ ಅಂತ ಹೇಳಿ ಜೈ ಜೈಕ ಹಾಕೋತ ನಾವು ಊಟ ಮಾಡ್ತೇವೇನು? ಊಟ ಆದಮೇಲೆ ಭಗವಂತ ನಿನ್ನ ಆಶೀರ್ವಾದದಿಂದ ಭಾಳ ಚಂದ ಊಟ ಸಿಕ್ತಪ್ಪ, ಆನಂದ ಆಯ್ತಪ್ಪ, ನಿನ್ನ ಆಶೀರ್ವಾದ ಇಲ್ಲತ್ತೆ ನಾವು ಮಲ್ಕೋ ಇದ್ದ ಊಟ ಮಾಡಿ ಹೇಳ್ತೇವೇನು? ಮಲ್ಕೊಳ್ಳುವಾಗ ಭಗವಂತ ನಿನ್ನ ಆಶೀರ್ವಾದಪ್ಪ ಅಂಥೇಳಿ ಅವ್ನು ನೆನೆಸ್ಕೋತ ನಾವು ಮಲ್ಕೋತೇವೇನು? ಪ್ರಾಕ್ಟಿಕಲಿ ನೀವೇನು ಮಾಡಿಲ್ಲದೆ ಎಷ್ಟು ಉಪಚಾರ, ಎಷ್ಟು ಒಂದು ಅಧ್ಯಾತ್ಮ ಕೇಳಿ ಏನಾಗುತ್ತದೆ? ಒಬ್ಬ ಮನುಷ್ಯ ಇದ್ದ, ಅವನು ಸೈಕಲ್ ಮೇಲೆ ದಿವಸ ಹೋಗ್ತಿದ್ದ. ಹೋಗುವಾಗ ಒಂದು ಹಾದಿ ದಂಡಿಗೆ ಒಂದು ವಿಠ್ಠಲನ ಗುಡಿ ಇತ್ತು. ಅವನು ವಿಠ್ಠಲ ಭಕ್ತಿದ್ದ. ಅವೇನು ಮಾಡ್ತಿದ್ದ? ಸೈಕಲ್ ತೊಗೊಂಡು ಹೋಗಿ ಆ ಗುಡಿಗೆ ಸೈಕಲ್ಲೇ ಸುತ್ತ ಹಾಕೋದು, ಅಲ್ಲೇ ಹಿಂಗೆ ಕೈಲಿ ಹಿಂಗೆ ನಮಸ್ಕಾರ ಮಾಡೋದು, ಮತ್ತೆ ಹೋಗೋದು. ಹಿಂಗೆ ಎಷ್ಟು ವರ್ಷಗಟ್ಟಲೆ ಅವನು ನಮಸ್ಕಾರ ಮಾಡಿ ವಿಠ್ಠಲನ ಕೃಪಾ ಹಂಗೆ ಆಗ್ತದೆ. ದಿವಸ ನಮಸ್ಕಾರ ಮಾಡ್ತಾವ, ಎಲ್ಲಿ ಸೈಕಲ್ ಮೇಲೆ ರೌಂಡ್ ಹಾಕೋದು, ಇದಕ್ಕೆ ಗುಡಿಗೆ ಮುಂದೆ ಬಂದು ಹಿಂಗೆ ಕೈಲಿ ಹಿಂಗೆ ನಮಸ್ಕಾರ ಮಾಡೋದು, ಹೋಗೋದು. ಇಂತಹ ನಮಸ್ಕಾರ, ಇಂತಹ ಗುರುಭಕ್ತಿ ಇಂತಹ ಮಾಡಿದ್ರೆ ನಮಗೆ ಯಾವಾಗ ಉದ್ಧಾರ ಆಗ್ತದೆ? ಗುರು ಕೃಪಾ ಯಾವಾಗ ಆಗ್ತದೆ? ಗುಡಿಗೆ ನೀನು ನಮಸ್ಕಾರ ಮಾಡೋದು ಇರ್ತದೆ, ಅಲ್ಲೇ ಇಳಿದು ಚಪ್ಪಲ್ ಹೋಗಿ ತೆಗೆದು ಚಪ್ಪಲ್ ಹಾಕ್ಕೊಂಡು ಸೈಕಲ್ ಮೇಲೆ ಹಾಗೆ ನಮಸ್ಕಾರ ಮಾಡ್ತಾನೆ. ಇಂತಹ ಗುರುಭಕ್ತಿ ಮಾಡಬಾರ್ದು. ಪ್ರಾಕ್ಟಿಕಲಿ ಏನು ಮಾಡಬೇಕಾಗಿ ತಿಳ್ಕೊ ಅಂತ ಹೇಳಬೇಕಾಗಿದೆ. ನಮ್ಮ ಸಿದ್ದರಾಮೇಶ್ವರ ಮಹಾರಾಜರು ಒಮ್ಮೆ ಉಮ್ದಿಗೆ ಹೋದತ್ತಲ್ಲಿ. ಉಮ್ದಿಗೆ ಹೋದ್ರೆ ಬಾಬುಸಾಹೇಬ್ ಮಹಾರಾಜ್ ದೊಡ್ಡ ವಾಡೆ, ಅವ್ರು ವ್ಯಾಳ ಮ್ಯಾಲೆ ನಿಂತಿದ್ದು. ಅವು ಏನು ಮ್ಯಾಲೆ ನೋಡಿಲ್ಲ. ಸಿದ್ದರಾಮೇಶ್ವರ ಮಹಾರಾಜ್ ಹೊಂಟು ವಾಡೆ ಒಳಗೆ ಹೋಗ್ಲಿಕ್ಕೆ. ದೊಡ್ಡ ಜಮೀನ್ದಾರು ಅಲ್ಲಿ ನಾಯಿ ಕೂತಿತ್ತು. ನಾಯಿ ಕೂತ ಮೇಲೆ ನಾಯಿ ಕೂತ್ ಬಿಡು ಅಂಥೇಳಿ ಬಿಟ್ಟು ಹೋಗಲಿಲ್ಲ. ಏಪಾ ಇದು ಗುರುವಿನ ಮನೆಯ ನಾಯಿ, ಇದು ಗುರುವಿನ ಮನೆಯ ನಾಯಿ, ಗುರು ಕಾವಲು ಮಾಡುವಂಥ ನಾಯಿ, ಗುರುರಾಯ ಮನೆಯ ನಾಯಿ ಅಂಥೇಳಿ ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಹಾಕಿದಂತೆ. ಅಂತಹ ಗುರುವಿನ ಮನೆಗೆ ನಾಯಿ ಸುದ್ದೇ ನಮಸ್ಕಾರ ಮಾಡುವಂಥ ಪವಿತ್ರವಾದ ಭಾವನಾ ನಮ್ಮಲ್ಲಿ ಅದೇನು? ಮೊದಲಿನ ಕಾಲವಾಗಿ ನೋಡ್ತಿದ್ವಿ ನಾವು. ಇಲ್ಲಿ ಮಠದ ಅಲ್ಲಿ ಹೊರಸಲಕ್ಕೆ ಅಲ್ಲೇ ಸಾಷ್ಟಾಂಗ ನಮಸ್ಕಾರ ಹಾಕಿ ಆ ತೆಳಗಿದ್ದಂಥ ಮಣ್ಣು ಹಣ್ಣಿಗೆ ಹಚ್ಕೊಂಡು ನಮಸ್ಕಾರ ಮಾಡಿ ಬರುತ್ತಿದ್ದು. ಅಂಥ ಭಾವನಾ ನಮ್ಮಲ್ಲಿ ಇಂಚಗರಿ ಮಠದ ಒಳಗೆ ಬರುವಾಗ ಅದೇನು? ಮತ್ತು ಇರ್ಲಿಕ್ಕಂದ್ರೆ ಎಷ್ಟು ವರ್ಷಗಟ್ಟಲೆ ನೀವು ಮಠಕ್ಕೆ ಬಂದರೆ, ಎಷ್ಟು ದಿವಸಗಟ್ಟಲೆ ನೀವು ಮಠದ ಪ್ರವಚನ ಕೇಳಿದ್ರೆ ಯಾವಾಗ ಉದ್ಧಾರ ಆಗ್ತೀವಿ? ಪವಿತ್ರವಾದ ಹೃದಯ ಇಲ್ಲಿ ಏನು ಬೇಕಾಗಿದೆ? ಯಾಕೆ ಹೇಳಿದ್ರೆ
ಎಲ್ಲಿ ಶ್ರದ್ಧಾ ಅದ, ಎಲ್ಲಿ ನಿಜವಾದ ಗುರುಭಕ್ತಿ ಅದ, ಎಲ್ಲಿ ಒಂದು ಗುರು ಬಗ್ಗೆ ಒಂದು ದೇವಾನು ದೇವನೇ ಅಂತ ಭಾವನಾ ಅದ, ಅಲ್ಲಿ ನಿಮ್ಮ ಮೋಕ್ಷ ಸಿಗಲಿಕ್ಕೆ ಸಾಧ್ಯ ಅದ. ನೀವು ಏನು ವೇದಾಂತ ಓದ್ವಿ ಬಿಡ್ವಿ ಅಥವಾ ಏನೇ ಮಾಡ್ವಿ, ಧ್ಯಾನ ಮಾಡ್ವಿ ಬಿಡ್ವಿ, ನನ್ನ ಗುರುವೇ ಸಾಕ್ಷಾತ್ ಪರಬ್ರಹ್ಮ, ನನ್ನ ಗುರುವೇ ಸಾಕ್ಷಾತ್ ದೇವ ಅಂತ ಭಾವನಾ ನೀವು ದಿವಸ ಬೆಳ್ಕೊತ ಹೋಗ್ಬೇಕಾಗ್ಯದ. ನೀವು ಒಂದು ಹೆಜ್ಜೆ ಮುಂದೆ ಬರ್ರಿ, 10 ಹೆಜ್ಜೆ ಅನುಭವ ನಿಮ್ಗೆ ಸಿಗ್ತದೆ. ಇದು ಮಾಡಬೇಕಾಗ್ಯದ, ಪ್ರಾಕ್ಟಿಕಲಿ ಆಗಬೇಕಾಗಿದೆ. ಇಲ್ಲಿಂದ ನಾವು ಬರ್ತೇವೆ, ಇಂಚಿಗೆ ಮಾಡೋದು ಒಂದು ಸಂಪ್ರದಾಯ ನಮ್ದು. ಹೋಗೋದು ಮಠಕ್ಕೆ ಹೋಗಿ ಆರತಿ ಮಾಡೋದು, ಊಟ ಮಾಡೋದು, ಹೋಗೋದು. ಏನಾಗ್ತೈತಿಂದ ಗುರುಭಕ್ತಿ ನೀವು ದಿವಸ ನಿಮ್ಮಲ್ಲಿ ಬೆಳೀತದೆ. ಅಷ್ಟು ನಿಮ್ಮ ಮನೆಯೊಳಗೆ ಅದನ್ನು ಪ್ರಾಕ್ಟಿಕಲಿ ಮಾಡಿ, ಆ ಮನೆಯೊಳಗೆ ಮಾಡಿದ್ದು ಅನುಭವ ನಿಮ್ಗೆ ಬರ್ತದೆ. ಹಂಗೆ ಬೆಳ್ಕೋತ ಹೋಗಿ ಗುರುವೇ ದೇವಂತ ಭಾವನೆ ನಿಮ್ಮಲ್ಲಿ ಬರ್ತದೆ. ಅದಕ್ಕೂ ವಿನಂತಿ ಇಷ್ಟೇ, ಗುರುವಿನ ಭಕ್ತಿ ನಮ್ಮ ಇಂಚವಿ ಸಂಪ್ರದಾಯ ನಿಂತದ್ದು ಗುರುವೇ ದೇವನಂತ ಭಾವನೆಯಿಂದ. ಅದು ನಮ್ಮಲ್ಲಿ ಬೆಳಿಲಿಕ್ಕತ್ತೇನು? ನಾವು ಮಾತಾಡುವಾಗ, ಹೇಳುವಾಗ, ಕೇಳುವಾಗ ಗುರುಗಳು ಅಂದೇನಪ್ಪ, ನಮ್ಮ ಗುರುಗಳು ಹಂಗೆ ಹಿಂಗೆ. ಮನೆಗೆ ಹೋಗಿ ನೋಡ್ವಿ, ಆ ಗುರುವಿನ ಫೋಟೋಕ್ಕೆ ಒಂದು ಮಾಲೆ ಇರಂಗಿಲ್ಲ, ಅದ್ರ ಮೇಲೆ ಒಂದು ಅರ್ಧ ಇಂಚ ಧೂಳು ಬಿದ್ದಿರ್ತದೆ. ಎಲ್ಲೆಲ್ಲ ಗುರು ಭಕ್ತಿ ಇದಲ್ಲ. ಚಂದ ಒಂದು ಗುರುವಿನ ನೋಡ್ಕೊ ಆನಂದ ಒಳಗೆ ದೊಡ್ಡ ಒಂದು ಫೋಟೋ ನಮ್ಮಲ್ಲಿ ಮನೆಯೊಳಗೆ ಅದೇನು? ಅದಕ್ಕೆ ನಿಮ್ಗೆ ದೇವ್ರು ಸಾಕಷ್ಟು ಕೊಟ್ಟಾಗ ಬೆಳ್ಳಿಯ ಕಟ್ ಹಾಕಿ ಗುರುಗಳು ನೋಡ್ಕೋತ ಬಟ್ ನಿಮ್ಗೆ ಆನಂದ ಆಗ್ತದೆ. ಗುರುಗಳಿಗೆಲ್ಲ ಚಂದ ಫೋಟೋ ಹಾಕಿ, ಚಂದ ಬೆಳಿಗ್ಗೆ ಹಾಕಿ ದಿವಸ ಆರತಿ ಮಾಡಿ ಆನಂದ ಗುರುಗಳಿಗೆಲ್ಲ ನಿಮ್ಗೆ ಆಗ್ತದೆ. ಇಂಥ ಗುರುಭಕ್ತಿ ನೀವು ಬೆಳೆಸ್ತೀವಿ. ನಾವು ಗುರುಭಕ್ತಿ ನೀವು ಎಷ್ಟು ಮಾಡ್ತೀವಿ ಅದು 10 ಪಟ್ಟ ಗುರು ನಿಮ್ಮ ಕಡೆ ನೋಡ್ತಿರ್ತಾನೆ. ಅದಕ್ಕೊಂದು ಉದಾಹರಣೆ ಹೇಳ್ತಾನೆ ನಿಮ್ಗೆ. ಸಿದ್ದರಾಮೇಶ್ವರ ಮಹಾರಾಜರು ವಿಜಾಪುರದೊಳಗೆ ಅಡ್ತಿ ಬಜಾರೊಳಗೆ ಮುಖ್ಯ ಮುನಿ ಅಂತಿದ್ವು. ಅವು ಅದು ಭಾಳ ಹಿಂದಿನ ಕಥೆ. 36ನೇ ಇಸ್ವಿ ಮೊದಲು, 36ನೇ ಇಸ್ವಿ ದೇಹಾಂತ ಆಗಿದೆ. ಅದು ಮೊದಲು ಮುಖ್ಯ ಮುನಿ ಆದಮೇಲೆ ಅದು ಅಡತು ಬಜಾರದು ಲೆಕ್ಕಪತ್ತು ಕೊಡೋದು ಮಾಡೋದು ಅವ್ರ ಕಡೆ ಇತ್ತು. ಅವ್ರಿಗೆ ನಾಳೆ ಇಂಥ ಟೈಮಿಗೆ ನೀವು ಬಂದು DC ಅವ್ರಿಗೆ ಭೇಟಿ ಆಗಬೇಕು ಅಂತ ಹೇಳಿ ಒಂದು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದು ಅವ್ರಿಗೆ. ಯಾರಿಗೆ? ಸಿದ್ದರಾಮೇಶ್ವರ ಮಹಾರಾಜರಿಗೆ. ಆಯ್ತು ಅಂತ ಮಾಡಿದ್ದು. ಅವ್ರದ್ದೊಂದು ನೇಮ್ ಇತ್ತು, ಅಂಗಡಿ ಹೋಗು ಮೊದಲು ಅರ್ಧ ತಾಸು ನಾನು ಧ್ಯಾನ ಮಾಡ್ತೇನೆ ನೇಮ್ ಹಚ್ಚಿದ್ದು. ಅವ್ರು ಇಂಥ ಪ್ರಸಂಗ ಬಂದಾಗ, ಇಲ್ಲ ನಾನು ನೇಮ್ ಬಿಟ್ಟು ಬರೋಂಗಿಲ್ಲ, ಲಘು ಬರೋಂಗಿಲ್ಲ, ನಾ ಇದೇ ಟೈಮ್ ಬರ್ತೇನೆ ಅಂತ ಹೇಳಿ ಅವ್ರು ಎಷ್ಟೋ ಮಂದಿ ಹೊಳ್ಳಿ ಕಳಿಸ್ಯಾವು. ಹಂಗೆ ನೇಮ್ ಇತ್ತು. 9ರಿಂದ ಅವ್ರು ಧ್ಯಾನ ಕೂತು, ಮುಂದೆ 10ರಿಂದ 10ವರೆಗೆ ನಾವು DC ಕಡೆ ಹೋಗ್ಬೇಕಾಯ್ತು. ಧ್ಯಾನ ಕೂತು ಗುರುವಿನ ಮಹಿಮಾ ಅವ್ರ ಧ್ಯಾನ ಹತ್ತಿ ಅವು ಒಂದು ಲೋಕಾಂತ ಬಿಟ್ಟು ಏಕಾಂತೊಳಗೆ ಹೋಗಿಬಿಟ್ಟು, ಅವು ಧ್ಯಾನ ಸ್ಥಿತಿಯೊಳಗೆ ಹೋಗಿಬಿಟ್ಟು ಟೈಮ್ ಹೋಗಿದ್ದು ಗೊತ್ತಾಗಿಲ್ಲ. 2-3 ತಾಸು ಹೋಯ್ತು. ಹಿಂದಾಡಿಸಿ ಹೆಚ್ಚಾಯಿತು. ಹೆಚ್ಚು ನೋಡ್ತಾವು 12 ಆಗ್ಯದ. ಯಪ್ಪ, ನಂಗೆ 10ವರೆಗೆ DC ಕಡೆ ಹೋಗ್ಬೇಕಾಯ್ತು. ಇದು ಯಾವಾಗಿಂದ ಹೇಳ್ತಾನು? 36ನೇ ಇಸ್ವಿ ಮೊದಲಿಂದು. ಅವಾಗ DC ಆರ್ಡರ್ ಎಷ್ಟು ಗಟ್ಟಿ ಇರ್ತದೆ ನಿಮ್ಗೆ ಗೊತ್ತದೆ. ಈ ಪೊಲೀಸರ ಹೆಜ್ಜೆಗಳು ಕೈ ಹಾಕ್ತಾವೆ ಬೇರೆ ಅಂಥ DC ಆಗಿತ್ತು. ಹೋಗ್ಬೇಕಂದ್ರೆ 12 ಆಗ್ಯದ. ಏನಪ್ಪ ಏನಾಯ್ತು ಅಂತ ಹೇಳಿ ಗಡಬಡಿಸ್ಕೊಂಡು ಇವು ಧ್ಯಾನ ಮುಗಿದ ಮೇಲೆ ಹೋಗಿ ಹಿಂಗೆ ನಾನು ನಿಮ್ಗೆ ಲೆಕ್ಕಪತ್ತು ತಂದು ಕೊಡಬೇಕಾಗಿತ್ತು. ನಾನು ಸ್ವಲ್ಪ ಧ್ಯಾನಕ್ಕೆ ಕೂತಿದ್ದೆ, ನಂಗೆ ಧ್ಯಾನ ಹತ್ತಿದ ಮೇಲೆ ನಂಗೆ ಹೆಚ್ಚಾಗಲಿಲ್ಲ, ನಾವಿವತ್ತು ಲೆಕ್ಕಪತ್ತು ಕೊಡೋಕೆ ಬಂದೇನೆ ಅಂಥೇಳಿ DC ಅವನ ಕ್ಲಾಸ್ ಕಡೆ ಹೋದ್ರು. ಇದು ಸಿದ್ದರಾಮೇಶ್ವರ ಮಹಾರಾಜ ಪುಸ್ತಕಗಳು ಕಥೆಯೊಳಗೆ ಬರ್ತಾ ಇದೆಯಲ್ಲ, ಲೇಖಿಯೊಳಗಡೆ ಇದು. ಹೋದ್ರೆ ಅವ ಹೇಳ್ದ, ಇಲ್ರಿ ನೀವು ಲೆಕ್ಕಪತ್ತು 10ವರೆ ಟೈಮಿಗೆ ಬಂದು ಕೊಟ್ಟು ಹೋಗಿರಿ, ನೋಡಿ ಇಲ್ಲಿ ಸಹಿ ಮಾಡಿದ ಅಂತ ಹೇಳಿ ತೋರಿಸಂತೆ. ಸಹಿ ಯಾವುದಿತ್ತು? ಬಹುಸಾಹೇಬ್ ಮಹಾರಾಜ್. ಅವಾಗ ದಳ ಕಣ್ಣ ನೀರು ಬಂದೋಗಿ, ಯಪ್ಪ ನನ್ನ ಸಂಬಂಧ ಒಬ್ಬ ಕಾಲ್ಕೂನಾಗಿ ಬಂದು DC ಮುಂದೆ ಲೆಕ್ಕಪತ್ತು ತೋರಿಸಿದೆವು ಅಂತ ಹೇಳಿ ಕಣ್ಣ ನೀರು ಬಂದು ಅಂದೇ ರಾಜೀನಾಮೆ ಕೊಟ್ಟರು. ಗುರು ಹೆಂಗಿರಬೇಕು, ಶಿಷ್ಯ ಹೆಂಗಿರಬೇಕು. ಶಿಷ್ಯ ಹೆಂಗಿರಬೇಕು ಅದು ನಮ್ಮ ಧರ್ಮ. ಗುರು ಹೆಂಗಿರ್ಬೇಕಂದ್ರೆ ಅದು ಇಂಚೇರಿ ಸಂಪ್ರದಾಯದ ಗುರುಗಳ ಜೊತೆನೇ ಇರಬೇಕು. ಇತವಾಗಿ ಮತ್ತೆ ಹೆಚ್ಚು ಮಾತಾಡೋ ಅವಶ್ಯಕತೆ ಇಲ್ಲ. ಇವ್ರ ಬಗ್ಗೆ ನಾ ಏನು ಹೇಳ್ಬೇಕು ಹೇಳಿ. ಏನು ಅವ್ದು ಬಹಳ ಇದು ಎಲ್ಲಿ ಇತ್ತು, ಏನಾಯಿತು, ಏನು ನಡೆದದ, ಏನು ನೋಡಿದೆ.
ಏನು ಮಾತಾಡೋಕೆ ನನಗೆ ತಿಳಿವಲ್ತು. ಅಂಥ ಗುರುಗಳ ಮುಂದೆ ನಾವು ಮಾತಾಡೋಕೆ ಸುದ್ದಿ ಯೋಗ್ಯತೆ ನಮಗಿಲ್ಲ. ಅಂತಹ ಒಂದು ಗುರುಗಳು ನಮಗೆ ಸಿಕ್ಕ ಅಂದಮೇಲೆ ನಾವು ಎಷ್ಟು ಒಂದು ಪವಿತ್ರ ಭಾವನೆಯಿಂದ ಅದು ಒಂದು ಜಾಗೃತಿಯಿಂದ ಇರಬೇಕಾಗಿದೆ. ಅದು ನಾವು ಕಲಿಯೋ ಸಂಬಂಧ ಇಂಚಿ ಸಂಪ್ರದಾಯದ ನೇಮದ ಗುರುಭಕ್ತಿ. ಹೋಗ್ತಾ ಹೋಗ್ತಾ ಇಷ್ಟೇ ಹೇಳಿಕ್ಕೆ ಸಾಧ್ಯ ನನಗೆ. ನಾನು ಕನ್ನೂರು ಗಣಪತಿ ಮಹಾರಾಜ್ ಕಡೆ ಇದ್ದೆ. ಒಂದು ದಿವಸ ಭಜನೆ ಮಾಡಿಲ್ಲ, ಒಂದು ದಿವಸ ದಾಸೋಹ ಓದಿಲ್ಲ, ಅಥವಾ ಏನು ಆ ಸಾಧನೆ ಮಾಡಿದೆ, ಈ ಸಾಧನೆ ಮಾಡಿದೆ, ಈ ಹಂಗೆ ಕುಂಭಮೇಳ ಸಾಧನೆ ಮಾಡ್ತಾರಂಥ ಸಾಧನೆ ಏನೇನೂ ಮಾಡಿಲ್ಲ ನಾನು. ಅದೇನು ಗುರು ಖರೆ, ಗುರು ಕೊಟ್ಟ ಮಂತ್ರ ಖರೆ, ಗುರುವಿನ ವಾಕ್ಯ ಖರೆ ಅಂಥೇಳಿ ನಾ ಏನೊಂದು ನಿಷ್ಠೆಯಿಂದ ಇದ್ದೆ ಅದೆಲ್ಲ ನಂಗೆ ಮುಂದೆ ಕೊಡ್ಲಿಕ್ಕೆ ಸಾಧ್ಯ ಆಯಿತು. ಹಂಗೆ ನೀವು ಏನು ಮಾಡ್ತೀರೋ ಏನು ಬಿಡ್ತೀರೋ ಗೊತ್ತಿಲ್ಲ. ರೇವಣ ಸಿದ್ದೇಶ್ವರ ಮಹಾರಾಜಂದ ಮಾಧವಾನಂದ ಪ್ರಭುಗಳ ಅವತಾರ ನಿಮಗೆ ಯಾವಾಗ ಗಟ್ಟಿಯಾಗಿ ತಿಳಿತದೆ, ಇದಕ್ಕೆ ಹೆಚ್ಚಿನ ಸಾಧಿಸಬೇಕಾಗಿಲ್ಲ. ಶ್ರದ್ಧಾ ಒಳಗೆಲ್ಲ ಅದ ಅಂತ ಶ್ರದ್ಧಾ ಬೆಳೆಸ್ಕೋರಿ. ಗುರುವಿನ ಮಹಿಮೆಯನ್ನು ಹೇಳ್ಕೊತ ಹೋಗಿ, ಗುರುವಿನ ಗುಣಗಾನವನ್ನು ಮಾಡ್ಕೊತ ಹೋಗಿ, ಗುರುವಿನ ಪೂಜೆ ಪುರಸ್ಕಾರ ಮಾಡಿ ಗುರುವಿನ ಬಗ್ಗೆ ನಮ್ಮಲ್ಲಿ ಒಂದು ಆದರ, ಆತಿಥ್ಯ, ಗೌರವ, ಆನಂದ ಮೂಡಿದಷ್ಟು ನಮಗೆ ಅಷ್ಟೇ ಹತ್ತಿರದಲ್ಲಿ ಮುಕ್ತಿ ಸಿಗ್ತದೆ ಅಂತ ಹೇಳ್ಕೊತ ಅಂತ ಗುರುವಿನ ಸ್ಮರಣೆಯನ್ನು ಮಾಡಲಿಕ್ಕೆ ನೀವೆಲ್ಲ ಭಾಳ ಗಟ್ಟಿದೆವು. ಇದು ನನಗೆ ನಿಮ್ಗೇನು ಹೇಳೋ ಅವಶ್ಯಕತೆ ಇಲ್ಲ. ನಮ್ಗಿಂತ ನೀವು ಭಾಳ ಮುಂದದೀವಿ. ಒಕ್ಕಲ್ತನ ಮಾಡೋರು ಎದ್ದು ಕೂಡಲೇ ಗುರುನಾಥ, ಹೊಲದಾಗ ಹೋದ್ರೆ ಗುರುನಾಥ, ಎಮ್ಮೆ ಹಿಂಡುವಾಗ ಗುರುನಾಥ, ಮಲ್ಕೊಳ್ಳುವಾಗ ಗುರುನಾಥ, ಯಾವಾಗಲೂ ಗುರುನಾಥ 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 ಅನ್ಕೋತ ಗುರುವಿನ ಸ್ಮರಣೆಯಲ್ಲಿದ್ದರೆ ಇದಕ್ಕಿಂತ ಹೆಚ್ಚಿನ ಯಾವ ಸಾಧನೆ ಇಲ್ಲ. ಅಂತ ಗುರುವಿನ ಸ್ಮರಣೆಯನ್ನು ಮಾಡೋಣ. ಅಂತ ಸ್ಮರಣೆ ಮಾಡಿದ್ದಾದ್ರೆ ಗುರುವಿನ ಕರುಣೆ ತಕ್ಷಣಕ್ಕೆ ನಮಗೆ ಸಿಗ್ತದೆ ಅಂತ ಹೇಳ್ಕೋತ ನನ್ನ ಮಾತಿಗೆ ಮುಗಿಸ್ತೇನೆ. ಸದ್ಗುರುನಾಥ ಮಹಾರಾಜ್ ಕಿ ಜಯ.